ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಭಾನುವಾರ. ಭಾನುವಾರದ ವ್ಲಾಗ್ ಇದು. ರಥಸಪ್ತಮಿ ಇದ್ದಿದ್ರಿಂದ ಬೆಳಿಗ್ಗೆನೇ ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿ, ತಲೆಗೆ ಸ್ನಾನ ಮಾಡಿ, ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಥಸಪ್ತಮಿನ ಯಾಕೆ ಮಾಡಬೇಕು ಅಂತ ಗೊತ್ತಾ? ಇಡೀ ಜಗತ್ತಿಗೆ ಬೆಳಕು ಕೊಡೋ ಅಂತ ಸೂರ್ಯದೇವ. ಸೂರ್ಯದೇವ ಕೋಪ ಮಾಡ್ಕೊಂಡ್ರೆ ಒಂದು ಕ್ಷಣದಲ್ಲಿ ಇಡೀ ಜಗತ್ತನ್ನೇ ಸುಟ್ಟಾಕ್ಬಿಡ್ಬೋದು. ಹಾಗಾಗಿ ಸೂರ್ಯದೇವನ ತಾಪ ಕಮ್ಮಿ ಆಗ್ಲಿ ಅಂತ ಸೂರ್ಯದೇವನಿಗೆ ಎಲ್ಲರೂ ಪೂಜೆ ಮಾಡ್ತೀವಿ. ಹಾಗೇನೆ ಸೂರ್ಯದೇವನಿಂದ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದ್ರೆ, ಇವಾಗ ತುಂಬಾ ಬಿಸಿಲು ಜಾಸ್ತಿ ಆದಾಗ ಗಿಡ ಮರಗಳು ಸುಟ್ಟಾಗೋದು, ಕಾಡಿಗೆ ಬೆಂಕಿ ಬೀಳೋದು, ಪ್ರಾಣಿ ಪಕ್ಷಿಗಳಿಗೆಲ್ಲ ಹಾನಿಯಾಗೋದು. ಹಾಗೇನೆ ಸಮುದ್ರ ಇದು ನೀರಂತೂ ತುಂಬಾ ಬಿಸಿ ಜಾಸ್ತಿ ಆದಾಗ ನಮಗೂ ಇರಕ್ಕಾಗಲ್ಲ. ಆಮೇಲೆ ತುಂಬಾ ನೀರು ಆವಿಯಾಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತಲ್ವಾ? ಅದನ್ನೆಲ್ಲ ಕಾಪಾಡಪ್ಪ ಅಂತ ಶಾಂತವಾಗಿರು, ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡುವಂಥ ದಿನ ರಥಸಪ್ತಮಿ. ಸೂರ್ಯದೇವ ತನ್ನ ಪಥವನ್ನ ಬದಲಾವಣೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಮುಖ ಮಾಡಿ ಹೋಗುವಂತ ಸಮಯ. ಸಾರಿ. ಆಕ್ಚುಲಿ ಸಂಕ್ರಾಂತಿ ದಿನ ಪಥ ಬದಲಾವಣೆ ಅಂತ ಹೇಳಲಾಗುತ್ತೆ. ಆದ್ರೆ ರಥಸಪ್ತಮಿ ದಿನ ಮೂಲವಾಗಿ ಪಥ ಬದಲಾವಣೆಯನ್ನ ಮಾಡಿ ಒಳ್ಳೆ ದಿನಗಳು ಇಲ್ಲಿಂದ ಶುರುವಾಗ್ತಾ ಹೋಗುತ್ತೆ. ಒಳ್ಳೆ ಕಾರ್ಯಗಳನ್ನ ಮಾಡೋದು ಇಲ್ಲಿಂದನೇ. ನಮ್ಗೆ ಎಲ್ಲರಿಗೂನು ಜಗತ್ತಿಗೆ ಒಳಿತನ್ನ ಮಾಡುವಂತ ಸೂರ್ಯದೇವನ ಪೂಜೆ ಮಾಡಿದ್ರೆ ಎಕ್ಕದೆಲೆನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಎಕ್ಕದೆಲೆನ ತಗೊಂಡ್ ಬಂದು ಅದಕ್ಕೆ ಅರಿಶಿನ, ಕುಂಕುಮ, ಗಂಧವನ್ನ ಇಟ್ಟು ಮಧ್ಯದಲ್ಲಿ ನಾವು ಸೂರ್ಯದೇವನ್ನ ಪೂಜೆ ಮಾಡೋದು ಗೋಧಿಯ ಸಂಕೇತ. ಹಾಗಾಗಿ ಮಧ್ಯದಲ್ಲಿ ಗೋಧಿಯನ್ನ ಇಟ್ಟು ಇದ್ರ ಬಗ್ಗೆ ನಾನೊಂದೆರಡು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ. ಗೋಧಿಯನ್ನ ಇಟ್ಟು ಅದರಲ್ಲಿ ಮಣ್ಣಿನ ದೀಪ ಇಟ್ಟು ಪೂಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗಾಗಿ ಅದನ್ನ ನಾನಿವತ್ತು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ದೇವ್ರ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಭಾನುವಾರ ಆಗಿರೋದ್ರಿಂದ ನಾವೆಲ್ಲರೂ ಜೊತೆಲಿ ಎಲ್ಲರೂ ಮನೇಲಿ ಇರ್ತೀವಲ್ವಾ, ಹಂಗಾಗಿ ಮತ್ತೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆಗಿರೋದ್ರಿಂದ ಭಾನುವಾರನೇ ವಿಶೇಷವಾಗಿ ನಾವು ವಾರ ಮಾಡಬೇಕು, ಪೂಜೆ ಮಾಡಬೇಕು. ಹಾಗಾಗಿ ಫಸ್ಟು ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡೆ. ಬೆಳಿಗ್ಗೆನೆ ಬೇಗ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗಾಗಿ ಪೂಜೆ ಮಾಡೋದಕ್ಕೆ ಈಸಿ ಆಯಿತು. ಹೂವು ಇಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಆರತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಕ್ಕದೆಲೆದು ಆರತಿನ ಮಾಡೋಣ ಅಂತ. ಮೊದಲು ದೇವ್ರ ಮನೇಲಿ ಎಲ್ಲ ಕಡೆ ಪೂಜೆ ಮಾಡಿ ಆಮೇಲೆ ದೇವ್ರ ಮನೇಲೇನೆ ನಾನು ಈ ಮಣ್ಣಿನ ದೀಪನ ಹಚ್ಕೊಂಡು ಮೊದಲು ದೇವ್ರ ಮನೇಲಿ ಒಂದ್ಸತಿ ಪೂಜೆ ಮಾಡ್ತೀನಿ. ಸೊ ದೇವ್ರ ಮನೇಲಿ ಪೂಜೆ ಮಾಡಿದ್ದಾದ್ಮೇಲೆ ಇವತ್ತು ಅದೇನೆ ನಾನು ಮೊದಲೇ ಹೇಳ್ದಂಗೆ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಇದ್ದಾರೆ. ಹಾಗಾಗಿ ದೇವ್ರ ಹೊರ್ಗಡೆ ಸೂರ್ಯದೇವನಿಗೆ ನಮಸ್ಕಾರ ನಾನು ಕೂಡ ಆರತಿ ಮಾಡ್ತಾ ಇದ್ದೆ. ನೀವು ಇದೀರಲ್ಲ ಮಾಡಿ ನಿಮಗೂ ಒಳ್ಳೇದಾಗ್ಲಿ ಅಂತ ಮಕ್ಕಳಿಗೆ, ಹಸ್ಬೆಂಡಿಗೆ ಎಲ್ಲರಿಗೂ ಹೇಳ್ದೆ. ಅವರೂ ಒಬ್ಬೊಬ್ಬರೇ ಬಂದು ಆರತಿ ಎಲ್ಲ ಮಾಡಿದ್ರು. ನಮ್ಮನೇಲಿ ಸಂಡೇಸ್ ಆದರೆ ಸ್ವಲ್ಪ ಎಲ್ಲರೂ ಫ್ರೀ ಇರ್ತೀವಿ. ಎಲ್ಲರೂ ಇದ್ದಾಗ ಖುಷಿ ಆಗತ್ತೆ. ಹಾಗಾಗಿ ಬೆಳಿಗ್ಗೆನೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಆ ನನ್ನ ಹಸ್ಬೆಂಡು ಮತ್ತು ಹರ್ಷ ಇಬ್ರೂ ಅವರು ಕೂಡ ಆರತಿ ಮಾಡಿ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಶಾಂತಾಯ ನಮಃ ಅಂತ ಕೇಳ್ಕೊಳ್ಳಿ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೆ. ಸೊ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯದೇವಂಗೆ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು. ರಥಸಪ್ತಮಿ ದಿನ ತುಂಬ ಜನ ಪೂಜೆ ಮಾಡ್ತಾರೆ. ಹಾಗೇನೆ ನಾವು ಕೂಡ ಪೂಜೆ ಮಾಡಿದ್ವಿ. ತುಂಬಾನೇ ಖುಷಿ ಆಯಿತು. ಸಂಡೇ ಬಂದಿದ್ದಂತೂ ಇನ್ನೂ ಖುಷಿ ಆಯಿತು. ಕರಂಗಾಲಿ ಮಾಲೆ. ತುಂಬ ಜನ ಸೆಲೆಬ್ರಿಟಿಗಳು, ಬಿಸ್ನೆಸ್ ಮ್ಯಾನ್‌ಗಳು, ಸ್ಟೂಡೆಂಟ್‌ಗಳು ಹಾಕೊಳ್ತಾರೆ ಇದನ್ನ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾನಿದನ್ನ ಕಾವೇರಿ ಜೆಮ್ಸ್ ಅಂಡ್ ಪರ್ಲ್ಸ್ ಅನ್ನೋ ಇನ್‌ಸ್ಟಾಗ್ರಾಮ್ ಪೇಜಿಂದ ಇದನ್ನ ತರಿಸ್ಕೊಂಡೆ. ಆಕ್ಚುಲಿ ನನ್ನ ಮಗ ಯಾವಾಗ್ಲೂ ಕೇಳ್ತಾ ಇರೋನು, "ನನ್ಗೊಂದು ತರಿಸ್ಕೊಡ್ರಮ್ಮ" ಅಂತ. ಹಾಗಾಗಿ ನಾನು ಅದನ್ನ ತರಿಸ್ದೆ. ಅವರೇ ಇನ್‌ಸ್ಟ್ರಕ್ಷನ್‌ನ ಕಳಿಸಿದ್ರು. ಯಾವ ಥರ ಮಾಡಬೇಕು, ಹಾಕೊಳ್ಳೋಕ್ಕೂ ಮುಂಚೆ ಏನೆಲ್ಲ ಮಾಡಬೇಕು ಅಂತ. ಇದನ್ನ ಹಾಲಲ್ಲಿ ಒಂದು 10 ನಿಮಿಷ ನೆನೆಸಿಡಬೇಕು. ನೆನೆಸಿಟ್ಟು ಆಮೇಲೆ ಇದನ್ನ ನೀರಲ್ಲಿ ತೊಳೆದು ವಾಶ್ ಮಾಡಿ ದೇವ್ರ ಮುಂದೆ ಇಟ್ಟು ಮಕ್ಳಿಗಾಗ್ಲಿ, ದೊಡ್ಡೋರ್ಗಾಗ್ಲಿ ಹಾಕೊಳ್ಳೋಕೆ ಮುಂಚೆ ಯೂಸ್ ಮಾಡಬೇಕು ಅಂತ. ನನ್ನ ಮಗುಂದು ಇನ್ನೇನು ಎಕ್ಸಾಮ್ ಟೈಮ್ಸ್ ಎಲ್ಲ ಹತ್ರ ಬರ್ತಾ ಇದೆಯಲ್ಲ, ಹಾಗಾಗಿ ಮಕ್ಕಳಿಗೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೇನೇ ನೆನಪಿನ ಶಕ್ತಿನ ವೃದ್ಧಿ ಮಾಡತ್ತಂತೆ. ಹಾಗೇನೇ ತುಂಬ ಒಳ್ಳೆಯದು ಇದನ್ನ ಹಾಕೊಳ್ಳೋದ್ರಿಂದ. ಇದನ್ನ ಹಾಕೊಂಡಿದ್ದಾದ್ಮೇಲೆ ನಾನ್ ವೆಜ್ ಎಲ್ಲ ತಿನ್ನುವಾಗ ಮತ್ತೆ ಮಲಗುವಾಗ, ಸ್ನಾನ ಮಾಡುವಾಗೆಲ್ಲ ಬಿಚ್ಚಿಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಇನ್‌ಸ್ಟ್ರಕ್ಷನ್ಸ್‌ನ ಫಾಲೋ ಮಾಡಲಿ ಅಂತ. ನನಗೆ ಅವರು ಪೇಜಿಂದ ಕಳಿಸಿದ್ದು ಇದೊಂದು ಮಾಲೆ, ಆಮೇಲೆ ಒಂದು ಬ್ರೇಸ್‌ಲೈಟು, ಒಂದು ರುದ್ರಾಕ್ಷಿ ಮಣಿನ ಕಳಿಸಿದ್ರು. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಇವ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ.
ಆ, ಓಕೆ ಅಂತ ಅನ್ನಿಸ್ತು. ತುಂಬಾ ಮತ್ತೆ ನೆನಪಿನ ಶಕ್ತಿ ಇರೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್‌ನ ಜಾಸ್ತಿ ಮಾಡತ್ತಂತೆ. ಹಾಗೇನೇ ಬಿಸ್ನೆಸ್ ಮ್ಯಾನ್‌ಗಳು ಹಾಕೊಂಡ್ರೆ ಅವ್ರಿಗೆ ಮನಿನ ಅಟ್ರಾಕ್ಟ್ ಮಾಡತ್ತೆ. ಒಂದಷ್ಟು ಇನ್‌ಸ್ಟ್ರಕ್ಷನ್ಸ್‌ನ ಕಳ್ಸಿದ್ರು. ನಂಗೂನು ಓಕೆ ಅಂತ ಅನ್ನಿಸ್ತು. ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಹಾಕೊಳಕ್ ಹೇಳಿದ್ರು. ನಾನು ಇವತ್ತು ಹೆಂಗುನು ಅಂದ್ರೆ ಯಾವುದೇ ಕೆಲಸ ಆಗ್ಲಿ ಒಳ್ಳೆ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಳ್ಳೆ ಕೆಲಸ ಮಾಡುವಾಗ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಇದೆ. ಸೊ ರಥಸಪ್ತಮಿ ಕೂಡ ಇದೆ. ಹಾಗೇನೇ ಇವತ್ತೇನೆ ಪೂಜೆ ಮಾಡಿ ಹಾಕೋಣ ಅಂತ ನನ್ನ ಮಗನಿಗೆ ಬೆಳಿಗ್ಗೆನೆ ಇವಾಗ ಪೂಜೆ ಎಲ್ಲ ಆದ್ಮೇಲೆ ಫಸ್ಟು ದೇವ್ರ ಮುಂದೆ ಇಟ್ಟು ಅವನಿಗೆ ಯಾವ ಶ್ಲೋಕ ಮತ್ತೆ ಅವನಿಗೆ ಇಷ್ಟವಾಗಿರೋ ದೇವ್ರನ್ನ ನೆನಪಿಸ್ಕೊಂಡು ಹಾಕಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನ್ನ ಮಗನ ದೇವ್ರ ಮನೇಲಿ ಕೂತ್ಕೊಂಡು ಹಾಕ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅಷ್ಟೇನೆ. ಮಕ್ಳಿಗೆ ನಾವು ಕೇಳ್ಕೊಳ್ಳೋದು ಒಳ್ಳೆ ವಿದ್ಯೆ, ಬುದ್ಧಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ. ಇನ್ನೊಂದು ಬ್ರೇಸ್‌ಲೈಟ್‌ನ ಕಳ್ಸಿದ್ರು. ಅದನ್ನ ನಾನು ನನ್ನ ಹಸ್ಬೆಂಡಿಗೆ ಹಾಕ್ತಾ ಇದ್ದೀನಿ. ಅವ್ರಿಗೂ ಕೂಡ ಮಾಲೆ ಎಲ್ಲ ಬೇಡ ನನಗೆ ಅಂದ್ರು. ಸೊ ಹಾಗಾಗಿ ಬ್ರೇಸ್‌ಲೈಟ್ ಇದೆ ಹಾಕೊಳ್ಳಿ ಅಂತ ಅಂದೆ. ಇದು ಸೇಮ್ ಕರಂಗಾಲಿನೇ. ಕರಂಗಾಲಿ ಇದರಿಂದ ಮಾಡಿರೋದು. ನನ್ಗೆ ಸರ್ಟಿಫೈಡ್ ಆಗಿರೋಂಥ ಒಂದು ಇದನ್ನ ಕೂಡ ಕಳ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಮನೇಲಿ ಪೂಜೆ ಎಲ್ಲ ಮುಗೀತು. ರಥಸಪ್ತಮಿ ಪೂಜೆ ಎಲ್ಲ ಮುಗಿಸಿ ಈಗ ಬಿಸಿಬೇಳೆ ಬಾತು ತಿಂಡಿ ಕಾರ್ಯಕ್ರಮ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವರಿಗೆ. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ, ಲೇಟ್ ಆಗುತ್ತೆ ಅಲ್ಲಿ. ಗೊತ್ತಿಲ್ಲ, ಸಂಡೇ ಬೇರೆ ಅಲ್ವಾ, ರಶ್ ಇರತ್ತೇನೋ. ಭಾನುವಾರನೇ ನಮ್ಮ ಕಾಲಭೈರವೇಶ್ವರಂದು ವಿಶೇಷ. ಸೊ ಹಾಗಾಗಿ ಇವತ್ತೇ ಹೋಗೋಣ ಅಂತ ಹೊರಟಿದ್ದೀವಿ. ಟಿಶ್ಯೂ ಪೇಪರ್ ತಂದ ವಾಟರ್ ಬಾಟ್ಲು ಅರ್ಜೆಂಟ್ ಮಾಡ್ತೀರಾ? ಇನ್ನೆಲ್ಲ ಕೆಲಸ ಮಾಡ್ದಲೇ ಅಲ್ಲಿದಲ್ಲೇ ಬಿಟ್ಟು ಹೋದ್ರೆ ಬಂದು ನಾನೇ ಮಾಡಬೇಕು. ಬನ್ನಿ. ಚೋಟು ಊಟ ಹಾಕಿದ್ರಾ? ಉಪವಾಸ ಬರ್ತಾ ಇದೆಯಾ ನರ್ಷ? ಅದಕ್ಕೆ ಸೀಬೆಕಾಯಿ ತಿಂತಾ ಇದೆಯಾ? ಬೆಳಿಗ್ಗೆನೆ ತಿನ್ನು. ಈಗ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ರಶ್ ಅಂತೂ ಇರುತ್ತಲ್ಲ ರೀ, ಸಂಡೇ ಅಲ್ಲ. ಆಮೇಲೆ ಭೈರವೇಶ್ವರನ ವಾರನೇ ಸಂಡೇ. ಹೌದು, ಸಂಡೇ. ಆಮೇಲೆ ಇವತ್ತು ವಿಶೇಷವಾಗಿ ರಥಸಪ್ತಮಿ. ಸೊ ಹಾಗಾಗಿ ನನ್ನ ಮಗ ಏನೋ ಸಿಕ್ಕಾಬಟ್ಟೆ ಹೋಗ್ಬೇಕು ಅಂತ ದಿಶಾಂತ್ಗೋಸ್ಕರ ಹೋಗೋಣ ಅಂದ. ಸರಿ ಆಯಿತು ನಡಿಯಪ್ಪ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಭಾನುವಾರ ಅಲ್ವಾ, ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ. ಏನು ರಶ್ ಇರಲಿಲ್ಲ. ನಿಜವಾಗ್ಲೂ ಇನ್ನೊಂದು ನಿಮಗೆ ನಿಜ ಹೇಳಲೇಬೇಕು. ಎಷ್ಟು ವರ್ಷಗಳಿಂದ ನಾನು ಚುಂಚನಗಿರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಬರ್ತೀವಿ. ಆದರೆ ನನಗೆ ದೀಪ ಹಚ್ಚೋ ಜಾಗ ಇಲ್ಲಿದೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಕಾಯಾರತಿ ಮಾಡಬೇಕು ಅಂತ ಮನೆಯಿಂದ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದೆ. ಅಲ್ಲಿ ಬಂದು ನಾವು ಒಳಗಡೆ ಹೋಗಿ ಕೇಳಿದ್ವಿ, ಟೋಕನ್ ತಗೊಳ್ಳೋ ಹತ್ರ ಈ ಥರ ಆರತಿ ಮಾಡಬೇಕು ಅಂತ. ಒಳಗಡೆ ಬಿಡೋದಿಲ್ಲ, ಮಸಿ ಆಗತ್ತೆ ಅಂತ. ಮೂಲ ದೇವರು ಕಾಯಿ ದೀಪದ ಮಂದಿರ ಅಂತಲೇ ಇದೆ ಮೇಡಮ್, ಅಲ್ಲಿ ನೀವು ಹಚ್ಚಬೇಕು ಅಂತ ಹೇಳಿದ್ರು. ಸೊ ಒಳಗಡೆ ಬೆಳಗಕ್ಕಾಗಲಿಲ್ಲ ಅನ್ನೋದು ಒಂದು ಬೇಜಾರಾದರೆ, ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಈ ಥರ ದೀಪ ಹಚ್ಚೋದು ಇದೆಯಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಯಾರಾದರೂ ಹೇಳಿದ್ರೆ ನಗ್ತಾರೆ ನಮ್ಮನೆ ಕಡೆಯವ್ರೇ ನೋಡಿದ್ರೆ. ನಿಂಗೆ ಇಷ್ಟು ವರ್ಷ ಆದ್ರೂ ಗೊತ್ತಿಲ್ವಾ ಅಂತ ನನ್ನ ಹಸ್ಬೆಂಡು ಅದೇ ಅಂತ ಇದ್ರು. ಬಟ್ ನಾನು ಯಾವತ್ತೂ ಹಚ್ಚಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಆರತಿನ ಮಾಡಿದ್ದು. ಇಲ್ಲಿ ಕುಂಬಳಕಾಯಿ ಆರತಿನೂ ಮಾಡ್ತಾರಂತೆ ವಿಶೇಷವಾಗಿ ಅಮಾವಾಸ್ಯೆ ದಿನ. ತೆಂಗಿನಕಾಯಿ ಆರತಿ, ಬೆಲ್ಲದ ಆರತಿ ಎಲ್ಲ ಮಾಡ್ತಾರಂತೆ. ನಾವು ಮೆಟ್ಲತ್ಕೊಂಡು ಹೋಗಿದ್ದ ತಕ್ಷಣನೇ ರೈಟ್ ಸೈಡಿಗೆನೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಆ ಪಾರ್ಲರ್ ಪಕ್ಕದಲ್ಲೇನೆ ಇದೆ ದೀಪ ಮಂದಿರ ಅಂತ. ಇಲ್ಲಿ ಮೂಲ ದೇವರು ಅಂದರೆ ಕಾಲಭೈರವೇಶ್ವರ ಸ್ವಾಮಿಯ ಪಾದ ಇದೆ. ಸೊ ಫುಲ್ ಕತ್ಲೆ ಆಗಿರುತ್ತೆ. ಅಲ್ಲಿ ಬೀಗ ಏನು ತೆಗ್ದಿರಲ್ಲ. ಅಲ್ಲಿ ನೋಡಿದ್ವಿ ನಾವು ಲೈಟೆಲ್ಲ, ಮೊಬೈಲ್ ಲೈಟ್‌ನ ಬಿಟ್ಟು. ಇಲ್ಲಿ ಮೂಲ ದೇವರಿಗೆ ನಾವು ಆರತಿ ಮಾಡಿ ಇದು ಮಾಡಬೇಕು, ಸಂಕಲ್ಪ ಮಾಡಿ ನಾವು ಏನು ಪೂಜೆ ಅಂದ್ಕೊಂಡಿರ್ತೀವಿ ಅದನ್ನು. ಸೊ ಹಾಗಾಗಿ ನಾನು ಮೊದಲು ಅಡಿಕೆ ಪಟೆನ ತೊಗೊಂಡೋಗಿದ್ದೆ. ಅದಕ್ಕೆ ವೀಳ್ಯದೆಲೆನ ಜೋಡಿಸ್ಕೊಂಡು 9 ವೀಳ್ಯದೆಲೆನ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿನ ಇಟ್ಟು ಅದಕ್ಕೆ ತೆಂಗಿನಕಾಯಿನ ಸಮವಾಗಿ ಒಡೆದು ತೆಂಗಿನಕಾಯಿ ಆರತಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಆರತಿನ ಸಂಕಲ್ಪ ಮಾಡಿ ನಾವು ಏನಕ್ಕೋಸ್ಕರ ಹಚ್ಚುತ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡೋದ್ರಿಂದ, ಆರತಿನ ಬೆಳಗೋದ್ರಿಂದ ಮನೆ ದೇವರಿಗೆ ನಿಮ್ಮ ಮನೆ ದೇವ್ರಿಗೆ ಯಾವ ಮನೆ ದೇವರಾದ್ರೂ ತುಂಬಾನೇ ಒಳ್ಳೇದು ಮಾಡ್ತಾರಂತೆ. ಸೊ ಹಾಗಾಗಿ ನಿಮ್ಮ ಮನೆ ದೇವರುಗಳಿಗೆ ತೆಂಗಿನಕಾಯಿ ಆರತಿನ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಇಷ್ಟದ ದೇವರು ಶಿವನಿಗೆ ಮಾಡೋದ್ರಿಂದ ತುಂಬ ಒಳ್ಳೆಯದು ತೆಂಗಿನಕಾಯಿ ಆರತಿ.
ಸೊ ನಾನಿವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರ ಕಾಲಭೈರವೇಶ್ವರ ಸ್ವಾಮಿಗೆ ತೆಂಗಿನಕಾಯಿ ಆರತಿ ಮಾಡಿದ್ದಂತೂ ನಂಗೆ ಸಖತ್ ಖುಷಿ ಆಯ್ತು. ಒಂಥರ ಮನಸ್ಸಿಗೆ ಸಮಾಧಾನ. ನಾನೇನು ಅನ್ಕೊಂಡಿದ್ದೀನೋ ಅದಾದ್ರೆ ಸಾಕು ಅಂತ ಕೇಳ್ಕೊಂಡು ಭಗವಂತನ ಪೂಜೆ ಮಾಡಿ ಬಂದಿದ್ದೀನಿ. ಸೊ 100% ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಖಂಡಿತವಾಗ್ಲೂ ಸಿಕ್ತು. ತುಂಬ ಜನ ಹಚ್ಚಿ ಇಟ್ಟಿ ಹೋಗ್ತಾ ಇದ್ರು. ಆಮೇಲೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜಾರ್ತಾ ಇತ್ತು ಎಣ್ಣೆ ಎಲ್ಲ ಹಚ್ಚುತ್ತಾ ಇರ್ತಾರಂತೆ. ತುಂಬ ಫುಲ್ಲು ಮಸಿಯಾಗಿದೆ. ಬಟ್ ಎಲ್ಲ ಅವಾಗವಾಗ ಗುಡ್ಸಿ ಎಲ್ಲ ಎತ್ತಾಕ್ತಾ ಇರ್ತಾರೆ. ನಾವು ಫಸ್ಟ್ ಟೈಮ್ ಅಲ್ವಾ ಈ ಒಳಗಡೆ ಹೋಗಿದ್ದು. ಆಮೇಲೆ ಅಲ್ಲಿ ಫುಲ್ ಮಣ್ಣೆಲ್ಲ ಹಾಕಿದ್ದಾರೆ ಮರಳು ಇದನ್ನ. ಸೊ ಹಾಗಾಗಿ ನಾನು ಹಚ್ಚಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿದೆ. ನಿಜವಾಗ್ಲೂನು ಒಂಥರ ಮನ್ಸಿಗೆ ಏನೋ ಖುಷಿ ಆಗ್ತಾ ಇತ್ತು. ನಾನು ಅನ್ಕೊಂಡಿರೋದು ಸಕ್ಸಸ್ ಆಗತ್ತೆ ಅಂತ. ನನಗೆ ಅಲ್ಲೇನೆ ಒಂದು ವೈಬ್ಸ್ ಅನ್ನೋದು ಬರ್ತಾ ಇತ್ತು. ಆಮೇಲೆ ಇಲ್ಲಿ ಬೂದುಗುಂಬಳಕಾಯಿ ಆರತಿ ವಿಶೇಷವಾಗಿ ಮಾಡ್ತಾರಂತೆ. ತೆಂಗಿನಕಾಯಿ ಆರತಿನ ನಾನು ಮಾಡಿದ್ದೆ. ಬೇರೆ ಯಾರು ಹಚ್ಚಿರ್ಲಿಲ್ಲ. ಸೊ ನಾನು ಅನ್ಕೊಂಡಿದ್ದೆ ಹಚ್ಬೇಕು ಅಂತ. ಹಾಗಾಗಿ ಹಚ್ಚಿದ್ದಂತೂ ಖುಷಿ ಆಯ್ತು. ಒಳಗಡೆ ಹಚ್ಚಕ್ ಬಿಡ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿದ್ರುನು, ಓಕೆ ಇದು ಮೂಲ ಸನ್ನಿಧಿ ಅಲ್ವಾ, ಇಲ್ಲಿ ಹಚ್ಚಿದ್ರುನು ಒಳ್ಳೇದಾಗತ್ತೆ ಬಿಡು ಅಂತ ಅಂದ್ರು. ಆರತಿ ತುಂಬಾ ನಿಧಾನವಾಗಿ ಉರಿತಾನೇ ಇತ್ತು. ಸೊ ಸ್ವಲ್ಪ ಹೊತ್ತು ಅಲ್ಲೇನೆ ನಿಂತ್ಕೊಂಡಿದ್ವಿ. ಆಮೇಲೆ ಒಂದ್ ರೌಂಡು ಸುತ್ತಾಕೊಂಡ್ ಬರೋಣ ಅಂತ ಹೋದ್ವಿ. ಹಿಂದೆಗಡೆ ಇಲ್ಲಿ ಈ ತರ ಇದೆ. ಕಣ್ಣಿನ ಆಕಾರದಲ್ಲಿ ಆ ಕಡೆ ಈ ಕಡೆ ಮೀನಿನ ಶೇಪಲ್ಲಿ ಆಮೇಲೆ ಮಧ್ಯದಲ್ಲಿ ಈ ತರ ತಿಲ್ಕ ತರ ತುಂಬಾ ಚೆನ್ನಾಗಿದೆ. ಇದು ನನ್ನ ಫಸ್ಟ್ ಟೈಮ್ ನೋಡಿದ್ದು ನಾನು ಆಕ್ಚುಲಿ ದೇವಸ್ಥಾನದ್ದು ಹಿಂದೆಗಡೆ. ಮೊದ್ಲಿಗೆ ದೇವಸ್ಥಾನದ ಒಳಗಡೆ ಹೋಗಿ ಗಣೇಶನ ದರ್ಶನ ಮಾಡಿದ್ವಿ. ಏನಾದ್ರು ತಪ್ಪು ಮಾಡಿದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೆ ತಪ್ಪು ಮಾಡಿದ್ರೆ ಕ್ಷಮ್ಸಪ್ಪ ಅಂತ ಒಂದಷ್ಟು ಬಸ್ಕಿ ಹೊಡೆದು ನಮಸ್ಕಾರ ಮಾಡಿ ಸುಬ್ರಹ್ಮಣ್ಯನ ಹತ್ರ ಹೋದ್ವಿ. ತುಂಬಾ ಚೆನ್ನಾಗಿರತ್ತೆ. ಇಲ್ಲಿ ಎಷ್ಟು ಕೂಲ್ ಅಂಡ್ ಕಾಮ್ ಆಗಿರುತ್ತೆ ದೇವಸ್ಥಾನದೊಳಗೆ ಅಂದ್ರೆ ನಾವ್ ಏನೇ ಹೊರಗಡೆ ಇರೋ ಜಂಜಾಟನೆಲ್ಲ ಮರ್ತು ಬಿಡ್ತೀವಿ. ಅಷ್ಟು ಚೆನ್ನಾಗಿರತ್ತೆ. ಎಷ್ಟು ನೀಟ್‌ನೆಸ್ ಆಗಿ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಕ್ಲೀನಾಗಿ ಮೂವ್ ಆಗ್ತಾ ಇರುತ್ತೆ. ಎಷ್ಟೇ ರಶ್ ಇದ್ರೂನು. ತುಂಬ ಏನ್ ರಶ್ ಅಂತಾನೂ ಅನ್ನಿಸ್ಲಿಲ್ಲ. ಆಮೇಲೆ ಆಹ್, ಕಾಲಭೈರವೇಶ್ವರಂಗೆ ಅಲಂಕಾರ ಮಾಡಿದ್ರು. ನಿಜವಾಗ್ಲೂನು ಫೋನೆಲ್ಲ ಅಲೋ ಇಲ್ಲ. ಆದ್ರೂನು ನನ್ ಮಗ ಒಂಚೂರು ವಿಡಿಯೋ ತಗೊಂಡಿದ್ದಾನೆ. ಅಲ್ಲಿ ಪೂಜಾರಿ ಬೈತಾ ಇದ್ರು, "ಫೋನ್ ಇಟ್ಬಿಟ್ಟು ಮೊದ್ಲು ದೇವ್ರ್ ನೋಡ್ರಿ" ಅಂತ. ಆದ್ರೂನು ಒಂಚೂರು ಕ್ಲಿಪ್ಪಿಂಗ್‌ನ ತಗೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಂಗಂತೂ ಸಖತ್ ಇಷ್ಟ ಆಯ್ತು. ಆಮೇಲೆ ಸುಮಾರ್ ಹೊತ್ತು ನಿಂತ್ಕೊಂಡು ದೇವ್ರ ಮುಂದೆನೆ ಬೇಡ್ಕೊಳ್ತಾ ಇದ್ವಿ. ಅರ್ಚನೆ ಮಾಡ್ಸೋಣ ಅಂತ ಟಿಕೆಟ್ ತಗೊಂಡಿದ್ವಿ. ತಗೊಂಡು ಟಿಕೆಟಲ್ಲಿ ಲೈನಲ್ಲಿ ಕೂತ್ಕೊಂಡಿದ್ವಿ. ಅಲ್ಲೊಬ್ರು ನನ್ಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಆಕ್ಚುಲಿ ಅವರೇ ಬಂದು ಮಾತಾಡ್ಸಿದ್ರು, "ಮೇಡಮ್ ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ? ನಾನು ನಿಮ್ಮನ್ನ ಇನ್‌ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ" ಅಂತ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಾನಂತೂ ನನ್ನ ಹಸ್ಬೆಂಡಿಗೆ ಹೇಳ್ತಾನೆ ಇದ್ದೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, "ನೀವೇ ಅಲ್ವೋ ಅಂತ ಕನ್ಫ್ಯೂಷನ್ ಆಯ್ತು. ನಿಮ್ಮನ್ನ ಕೆಳಗಡೆನೆ ನೋಡ್ದೆ. ಬಟ್ ನಿಮ್ಮ ಮಗನ್ ನೋಡಿ ಕನ್ಫರ್ಮ್ ಆಯ್ತು" ಅಂತ ಅಂದ್ರು. ನಾನು ಅವರಿಗೆ ಥ್ಯಾಂಕ್ ಯು ಹೇಳ್ದೆ. ಆಮೇಲೆ "ನಿಮ್ದೊಂದು ಕ್ಲಿಪ್ಪಿಂಗ್ ತಗೊಳ್ತೀನಿ ವಿಡಿಯೋ ಬನ್ನಿ" ಅಂದ್ರೆ ಅವರು, "ಬೇಡ ಬೇಡ ಮೇಡಮ್ ಥ್ಯಾಂಕ್ ಯು" ಅಂತ ಹೋದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಇವಾಗಂತೂ ತುಂಬಾ ಕಡೆ ಹೋಗ್ತಾ ಇರುವಾಗ ರೆಕಗ್ನೈಸ್ ಮಾಡಿ, "ನೀವು ಯೂಟ್ಯೂಬ್ ಮಾಡ್ತೀರಲ್ವಾ? ಇನ್‌ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ" ಅಂತ ಕೇಳಿದಾಗ ಒಂಥರ ಸಿಕ್ಕಾಪಟ್ಟೆ ಮನ್ಸಿಗೆ ಖುಷಿ ಆಗತ್ತೆ. ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅದನ್ನ ಕೇಳಿದಾಗ ಅದನ್ನ ಅನುಭವಿಸೋರಿಗೆ ಗೊತ್ತು. ಸೊ ಆ ಥರನೇ ಖುಷಿ ನಂಗೆ ಸಖತ್ ಖುಷಿ ಆಗ್ತಾ ಇತ್ತು. ಆಮೇಲೆ ತುಂಬಾ ಬಿಸಿಲಿತ್ತು. ದೇವಸ್ಥಾನದಿಂದ ಈಚೆ ಬಂದು ಐಸ್ ಕ್ರೀಮ್ ತಗೊಂಡ್ವಿ ಮಕ್ಳೆಲ್ಲರೂನು. ಹರ್ಷ ಅಂತೂ ಕೇಳ್ಬೇಕಾ ಐಸ್ ಕ್ರೀಮ್ ಪ್ರಿಯ ಅವನು. ಐಸ್ ಕ್ರೀಮ್ ತಗೊಳ್ಳೋಣ ಅಂದ. ಸರಿ ಆಯ್ತು ಅಂತ ನಾವು ಒಂದೊಂದು ಮಕ್ಳು ಥರ ನಾವು ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ತಿನ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ಬೇಗನೆ ದರ್ಶನ ಆಯ್ತು. ಸೊ ಮಿನಿಮಮ್ 1 ಅವರಿಗೆಲ್ಲ ನಾವು ಈಚೆನೆ ಬಂದ್ಬಿಟ್ಟಿದ್ವಿ. ಖುಷಿ ಆಯ್ತು. ದೇವ್ರು ಅದ್ರಲ್ಲೂನು ವರ್ಷದ ಮೊದಲ ತಿಂಗ್ಳೇನೆ ಕಾಲಭೈರವೇಶ್ವರ ನಮ್ಮ ಮನೆ ದೇವ್ರ ದರ್ಶನ ಮಾಡಿದ್ದಂತೂ ತುಂಬಾ ಖುಷಿ ಆಯ್ತು. ನನ್ಗೆ ಪರ್ಟಿಕ್ಯುಲರ್ ಆಗಿ ಕಾಯಿ ಆರತಿ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದು ಇನ್ನೂ ಖುಷಿ ಆಯ್ತು. ಈ ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊರಡ್ತೀವಿ ಮನೆಗೆ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯೂ ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.